ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಟೈಮ್ ಪಾಸ್ ವಿತ್ ಸುಬ್ಬು. ನಮ್ಮ ಅಮ್ಮನ ಜೊತೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕೊಂಬಿಟ್ಟವ್ರೆ, ಅದಕ್ಕೆ ಹಂಗೆ ಕಾಣಿಸ್ತವ್ರೆ. ಇವತ್ತು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೋ, ನನಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಅದಕ್ಕೆ ಲಾಗ್ ಮಾಡೋಣ ಅಂತ ಥಿಂಕ್ ಮಾಡಿದೆ. ಮನೇಲಿ ಆರಾಮಾಗಿ ಮಲಗಿದ್ದವನ್ನ ನಮ್ಮಮ್ಮ ಸಿಟಿಗೆ ಹೋಗೋಣ ಅಂತ ಕರ್ಕೊಂಬಂದ್ರು. ಅಲ್ಲಿ ಬೇರೆ ಜಿಡಿ ಮಳೆ. ಆದರೂ ನಮ್ಮಮ್ಮ ನೆಕ್ಸ್ಟ್ ಕರ್ಕೊಂಬಂದಿದ್ದೆ ಈ ಟೈಲರಿಂಗ್ ಹತ್ರ. ಯಾಕಂದರೆ ನಮ್ಮ ಅಮ್ಮಂದು ಸ್ವಲ್ಪ ಸ್ಯಾರಿ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ಗೆ ಏನಾದರೂ ಫಿಲ್ ಮಾಡ್ಸೋಣ ಅಂತ ಕರ್ಕೊಂಬಂದ್ರು. ಯಾವ ಬಟ್ಟೆ ಏನು ಡ್ಯಾಮೇಜ್ ಆದರೂ ನಮ್ಮಮ್ಮ ಇಲ್ಲಿಗೆ ಬಂದು ಅದನ್ನು ಹೊಸ ಥರ ಮಾಡ್ಕೊಂಡ್ಬಿಡುತ್ತೆ. ನೋಡಿ, ಅಲ್ಲಿ ಡ್ಯಾಮೇಜ್ ಕಾಣಿಸ್ತಾ ಇರ್ಬೋದು ನಿಮಗೆ. ಮಿಸ್ ಆಗಿ ಐರನ್ ಬಾಕ್ಸ್ ಇಟ್ಬಿಟ್ಟು ನಮ್ಮಮ್ಮ ಸೀರೆ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಆ ಡ್ಯಾಮೇಜ್ನ ಫಿಲ್ ಮಾಡ್ಕೊಂಡ್ರು. ಯಾವುದೇ ಬಟ್ಟೆ ಡ್ಯಾಮೇಜ್ ಆದರೂ ನಮ್ಮಮ್ಮ ಇಲ್ಲಿಗೆ ಬಂದು ಡ್ಯಾಮೇಜ್ನ ಸರಿ ಮಾಡಿಸ್ಕೊಂಡು ಹೋಗ್ತಾರೆ. ಆಗಿರೋಂಥ ಡ್ಯಾಮೇಜ್ನ ಫುಲ್ಲು ನೀಟಾಗಿ ಫಿಲ್ ಮಾಡಿಸ್ಕೊಂಡ್ಬಿಟ್ರು ನಮ್ಮಮ್ಮ. ಅದಾದ್ಮೇಲೆ ನೆಕ್ಸ್ಟು ನಮ್ಮ ಅಮ್ಮಂಗೆ ಸ್ಯಾರಿಗೆ ಅದೇನೋ ಬಟ್ಟೆ ಥರ ಏನೋ ಬೇಕಿತ್ತಂತೆ. ಅದೇನು ಹೇಳ್ತಾರೋ ಮರದೆ, ಬಟ್ ಇದು ಆ ಬಟ್ಟೆ ಬೇಕಿತ್ತಂತೆ. ಅದಕ್ಕೆ ಇಲ್ಲಿ ಬಂದ್ವಿ. ಅಲ್ಲಿ ಆ ಬಟ್ಟೆನೂ ಸಿಕ್ಕಲಿಲ್ಲ. ಅದಕ್ಕೆ ನಮ್ಮಮ್ಮ 2 ಸೂಜಿ ತೊಗೊಂಡು ನೆಕ್ಸ್ಟು ಮಹಾವೀರ್ ಜ್ಯುವೆಲ್ಸ್ಗೆ ಕರ್ಕೊಂಬಂದ್ರು. ಎತ್ಕೊಳಕ್ಕೆ ನಿಮ್ಮ ಅಪ್ಪನ ಮನೆದೆಲ್ಲ. ಈಗೇನು ಮಾಡ್ಸಲ್ಲ ಬಿಡಿ, ನಂಬರ್ ಇಸ್ಕೊಳಕ್ಕೆ. ಹಾಗೆ ನನ್ನ ಚೈನ್ದು ಒಂದು ಕೊಂಡಿ ಕಟ್ಟಾಗಿತ್ತು, ಅದನ್ನ ಹಾಕ್ಸ್ಕೊಂಡೆ. ಅಲ್ಲಿಂದ ಹೊರಟು ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ ನಮ್ಮ ಅಣ್ಣನ ಅಂಗಡಿ ಮುಂದೆನೇ ಗಾಡಿ ನಿಲ್ಲಿಸ್ದೆ. ಆ ಮಳೆನ ನೋಡಿಕೊಂಡು ನಾನು ನಮ್ಮಮ್ಮ ಕೊಟ್ಟಿದ್ದ ಗೋಬಿನ ತಿನ್ಕೊಂಡು ಹಂಗೆ ಮಾತಾಡ್ತಾ ನಿಂತಿದ್ವಿ. ನಮ್ಮಮ್ಮ ಅಣ್ಣನ ರೇಗಿಸ್ಕೊಂಡು ನಿಂತಿದ್ರು, ಬೇಗ ಮದುವೆ ಆಗಿ ಊಟ ಹಾಕ್ಸು ಅಂತ. ಅದ್ರ ಮಧ್ಯ ಹೇಗೋ ಮಳೆನೂ ನಿಲ್ತು. ಅಲ್ಲಿಂದ ಹೊರಟು ಇನ್ನೊಂದು ಅಂಗಡಿಗೆ ಬಂದ್ವಿ. ಅಂತೂ ಇಂತೂ ನಮ್ಮ ಅಮ್ಮಂಗೆ ಬೇಕಾಗಿದ್ದ ಬಟ್ಟೆ, ಆ ಬಟ್ಟೆ ಹೆಸರು ಈಗ ನೆನಪಾಯ್ತು, ಫಾಲ್ಸ್. ಈಗ ಸಿಕ್ತು. ಆ ಫಾಲ್ನ ತಗೊಂಡು ಸೀದಾ ಮನೆಗೆ ಬಂದರೆ ಉಮ್ಮಕ್ಕ ಬಂದಿದ್ರು. ಮನೆಗೆ ಬಂದ್ರೆ ಏನದು ಫ್ಲಾಸ್ಕು ಎಷ್ಟು ರೂಪಾಯಿ? 270. ಏನ್ರಲ್ಲಿ ಬುಕ್ ಮಾಡಿದ್ರಿ? ಮೀಶೋ. ಅದ್ರ ಯೂಸು ಗೊತ್ತಿಲ್ಲ. ನೀವೊಂದ್ಸಲಿ ಬಿಸಿನೀರು ಬಿಸಿ ಇರ್ತದ ಇಲ್ವಾ ನೋಡಿದ್ರೆ ಗೊತ್ತಾಗ್ತದೆ. ಅದೇನಾ ಚಿಂಟು? ಬಿಸಿ ಮಳೆಲಿ ಎಲ್ಲೋಗಿದ್ದೆ? ಮಳೆಲಿ ಮಾತಾಡೋ. ಇದೇನ್ ನಾಚ್ಕತಿಯಾ? ನಿನ್ಗೆ ಯಾರು ಹೆಣ್ ಕೊಡಲ್ಲ ಈಗ. ಯಾರು ಹೆಣ್ ಕೊಡೋರಿಲ್ಲ ಈಗ. ಕಷ್ಟ ಅದಾಗ ಆ ಫ್ಲಾಸ್ಕ್ ನ ಯೂಸ್ ಮಾಡಿದ್ಮೇಲೆ ಒಂದು ರಿವ್ಯೂ ಹೇಳುವ. ಸದ್ಯಕ್ಕೆ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.